ಹೌದು, ಇದು ಯಾವ ಸ್ಪೆಷಲ್? ಏನಿದು ಕೆಂಪೈತಿ, ಅದ್ರ ಮೇಲೆ ಬೇರೆ ಸೌತೆಕಾಯಿ ಇಟ್ಬಿಟ್ಟಿದ್ದೀರಾ? ಇವ್ರು ನಾವೇನಾದ್ರೂ ಟೊಮೆಟೊದ್ದು ಮಾಡಿ ಹಚ್ಚಿದೇವಿ ಸ್ಪೆಷಲ್ ಅಂತಂದ್ರೆ ಟೊಮೆಟೊನ ಮನೆಗಿರುತ್ತಾ ಹಿಂಗಿರುತ್ತಾ ಅಂತ ಅದಕ್ಕೆ ಇವ್ರಿಗೆ ಬೇರೆ ಉತ್ತರನ ಕೊಡ್ತೀನಿ. ವೈನಿಯರ ಸ್ವಲ್ಪ ಸುಮ್ಮನೆ ಇರ್ತೀರೇನೆ ಇಲ್ಲ ನೀವು? ಮಾಡಿ ಹಂಗ ಹಿಂಗ ತಿಂದ್ರೆ ಮಂಗನ ಗತೆ ಮುಖಾನ ನೀನು ಕೇಳ್ತಾ ಇಲ್ಲ ಬಿಡು, ಅವ್ರು ಕೇಳ್ತಾ ಇದೆ. ಹೌದು, ಅವ್ರೇನು ಆ ಕಡೆ ನಿಂತ್ಕೊಂಡು ಯೋಚನೆ ಮಾಡಕತ್ತಾರ. ಅದು ಮೇಡಮ್ ಅವರ, ಇದು ಸ್ಟ್ರಾಬೆರಿ ಸ್ಪೆಷಲ್ ರೀ, ಅದ ಫ್ಲೇವರ್ ಬರುತ್ತೆ ಅದನ್ನ ರೀ, ತುಂಬಾ ಕಾಸ್ಟ್ ರೀ ಇದು. ಏನು ಸ್ಟ್ರಾಬೆರಿನಾ? ಏ ರಾಧಾ, ಇವಾಗ ನೋಡು ನಿಮ್ಮ ಮತ್ತಿಗೆ ಹೆಂಗ್ ಬಾಯಿ ತಕೊಂಡು ನಿಂತಾಳ ಅಂತ. ಇವಾಗ ಐತ್ ನೋಡು ಮಜಾ ಬಾಯಿಗನ. ಮಜಾ ಮಜಾ. ಯಾಕ್ರಿ, ಯಾಕ ಬಾಯಿ ತಕೊಂಡಿದ್ರಿ? ಏನೂ ಇಲ್ಲ ಬಿಡವ. ಯಾಕ್ರಿ ಮಾಡಿಸ್ಕೊತೇನ ಸ್ಟ್ರಾಬೆರಿ ಸ್ಪೆಷಲ್? ಏನ್ ಚರ್ಮ ನಿಮ್ದು ಹಿಂಗಾಗುತ್ತೆ ಅಂದ್ರೆ ಪಳಪಳ 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 ಅಂತ ಅನ್ಸುತ್ತ. ಯಾವುದೇ ಸ್ಕಿನ್ ಮೇಲೆ ರ್ಯಾಷಸ್ ಆಗಲ್ಲ, ಪಿಂಪಲ್ಸ್ ಬರಲ್ಲ, ಏನ್ ಸೂಪರ್ ಆಗ್ತದ, ಸ್ಮೂತ್. ಹಂಗೆ ಹೈವೇ ರೋಡ್ನಲ್ಲಿ ಕಾರ್ ಹೋಗುತ್ತಲ್ಲ, ಹಂಗೆ ಹೈವೇ ರೋಡಲ್ಲಿ ಕಾರ್ ಹೋದಂಗೆ ನಿಮ್ ಸ್ಕಿನ್ ಇರುತ್ತೆ. ಮಾಡಿಸ್ಕೊಂತೀರೇನ? ಯಾಕೆ ಬನ್ನಿರ ಗಾಬರಿ ಆಗ್ಬಿಟ್ರಿ? ಏನಯ್ಯವ್ವ ನಿಮ್ಮ ಮನೆ ಹಿಂಗೆ ಹಾಕತ್ತಲ್ಲ, ನನಗೆ ಹೆದರಿಕೆ ಆಗ್ತಿದೆ. ಒಂಥರ ಬ್ರಹ್ಮ ರಾಕ್ಷಸಿನ ಕಾಗತ್ತೀರಿ. ಏರಿಪ್ಪ ಕೇಳೋಣ, ಯಾಕ್ರಿ ಬನ್ನಿರ? ಅದು ಸ್ಪೆಷಲ್ ಆಗಿ. ಅಯ್ಯೋ ನನ್ನ ಕರ್ಮವೇ. ಯಾಕ್ರಿ ಮೇಡಮ್ ಬಿಡ್ರಿಪ್ಪ, ಮಕ್ಕಳು ಮರಿ ಅಂದ್ಮೇಲೆ ಮನೆಯಾಗ ಇದ್ದೇ ಇರ್ತಾರ. ಇವಾಗ ಎಲ್ಲರ ಮನೆಗೂ ಸ್ಟ್ರಾಬೆರಿ ಇದ್ದೇ ಇರ್ತಾವ. ಅದ್ರಾಗ ಏನೈತಿ ದೊಡ್ಡ ವಿಷಯ? ಅದನ್ನ ಸ್ವಲ್ಪ ಹಾಲ್ನ್ಯಾಗ ಮಿಕ್ಸಿ ಒಳಗೆ ಹಾಕಿ ರುಬ್ಬಿ ಸ್ವಲ್ಪ ಅದ್ರ ಜೊತೆ ಒಂದೀಟ ಈ ಅರಶಿನ ಹಾಕೊಂಡು ಮುಖಕ್ಕೆ ಹಚ್ಕೊಂಡು ಮೊದಲು ಮಸಾಜ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಮುಖಕ್ಕೆ ಹಚ್ಕೊಂಡ್ರೆ ಏನ್ ಸೂಪರ್ ಆಗಿರುತ್ತೆ. ಮುಖನ ಪಿಂಕಿಶ್ ಆಗಿರುತ್ತೆ. ಅಷ್ಟಕ್ಕ ನೀವು ಸಾವಿರ ಕೊಟ್ಲೆ ಕೊಟ್ಬಿಟ್ಟು ಫೇಶಿಯಲ್ ಮಾಡಿಸ್ಕೋಬೇಕಾ? ನನಗೆ ಅನ್ಸುತ್ತೆ ನಿಮ್ಗೇನೋ ದುಡ್ಡು ಮೇಲಿಂದ ಹರಿದು ಬೀಳಾಕತ್ತಿ ಅನ್ಸುತ್ತೆ. ಹರಿದಲ್ರಿಪ್ಪ, ಸುರಿ ಸುರಿದು ಬೀಳಾಕತ್ತೈತಿ ಅಂತ ಅನ್ಸುತ್ತೆ. ಹಂಗೆ ಹೇಳ್ರಿ. ಯು ಆರ್ ರೈಟ್, ಆಫ್ ಕೋರ್ಸ್. ಅಯ್ಯೋ ಮೇಡಮ ಸಾರಿಪ್ಪ, ನೀವೇನೋ ಇದ್ದಿದ್ದನ್ನು ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋಗಿದ್ರ ಹಂಗಂತ ಇದಾರೆ. ನೀವು ಅವ್ರಿಗೆ ಹೇಳಬೇಕು, ಮನೆ ಬದ್ದು ಮನೇಲಿ ಮಾಡ್ಕೊಡ್ರಿ, ಅದಲ್ಲ ಇಲ್ಲಿ ಬರ್ರಿ ಅಂತ. ನೀವೇನಪ್ಪ ಇಷ್ಟು ದೊಡ್ಡ ಕಾಸ್ಟ್ ಮಾಡ್ತೀರಾ? ಅದು ಹಂಗಲ್ರಿಪ್ಪ, ಅದು ನಮ್ಮ ಬಿಸ್ನೆಸ್. ಹೌದಲ್ಲ? ಸಾರಿ. ಏನ್ ಸಾರಿನೋ ಏನೋ, ಇವ್ರು ಮಾತ್ರ ಒಬ್ಬರು ಕಸ್ಟಮರ್ನ ಹದಗೆಸ್ಬಿಟ್ರು. ಹೌದು ಯಾಕ್ರೆ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ಗೊತ್ತಾಗುತ್ತೆ, ನಮ್ಮವ್ವ ನಮ್ಮ ಅಜ್ಜಿಯಿಂದ. ಅವ್ರು ಮಾಡ್ಕೊಂಡು ನಮ್ಗೆ ಹೇಳ್ತಾರ, ನಾವು ಮಾಡ್ಕೊಂಡಿರ್ತೀವಿ, ನಾವು ನಿಮಗೆ ಹೇಳ್ತೀವಿ ಅಷ್ಟೇ. ಅದ್ರಾಗ ಏನೈತಿ? ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡೋದು ತಪ್ಪಪ್ಪ, ತಪ್ಪು. ಅಯ್ಯೋ ದೇವ್ರೆ, ಅಯ್ಯೋ ಬಿಡ್ರಿಪ್ಪ, ನಾನು ಹೇರ್ ಕಟ್ ಮಾಡ್ರಿ. ಏನೋ ಹೇರ್ ಕಟ್? ಆಯ್ತಾಯ್ತು, ಮಾಡ್ತೀನಿ. ಅಯ್ಯೋ ದೇವ್ರಿ, ಅಷ್ಟು ಕೂದಲ ಕಟ್ ಮಾಡ್ಬೇಕಾ? ಯಪ್ಪ, ಆ ಕೂದಲ ಬೆಳೆಸ್ಬೇಕಂದ್ರೆ ಎಷ್ಟು ಎಣ್ಣೆ ಹಚ್ಕೊಂತೀವಿ, ಎಷ್ಟು ಶಾಂಪು ಹಚ್ಕೋತೀವಿ, ನೀನು ಮನೆ ಮದ್ದು ಮಾಡ್ಕೊಂತೀವಿ ಕೂದಲ ಬೆಳಿ ಅಂತ. ಇಲ್ಲಿ ಬಂದು ಕೂದಲ ಕಟ್ ಮಾಡಿ ಪುಕ್ಷಟ್ಟೆ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತಾರೆ. ಕೋರಮ್ಮಪ್ಪ. ಹಂಗರಿಪ್ಪ, ಇವಾಗ ಫ್ಯಾಷನ್. ಏನು ಫ್ಯಾಷನು ಏನು? ಅಯ್ಯೋ ದೇವ್ರೆ, ನೀವು ಸುಮ್ಮನೆ ಹೇರ್ ಕಟ್ ಮಾಡ್ರಿಪ್ಪ, ಅವ್ರ ಕಡೆ ತಲೆ ಕೆಡಿಸ್ಕೋಬೇಡ್ರಿ. ಏನು ತಲೆ ಕೆಡಿಸ್ಕೋಬೇಡ್ತಾರ? ನಿಮ್ಮ ಮತ್ತಿಗೆ ಕೂತ್ಕೊಂಡು ನೋಡು ಯಾವ ರೀತಿ ಹಾಕತಾರ ಅಂತ. ಅಯ್ಯೋ ದೇವ್ರೆ, ಎಷ್ಟು ಕೂದಲ ಕಟ್ ಮಾಡಿದ್ರು? ಇದಕ್ಕೊಂದು ಐಡಿಯಾ ಮಾಡ್ತೀನಿ ನೋಡು. ಹೌದು ಮೇಡಮರ, ನೀವು ಕೂದಲೇ ಬೆಳೆಸಕ್ಕೆ ಏನಾರ ಹೇಳಿಲ್ರಿ ಟೆಕ್ನಿಕ್? ಟೆಕ್ನಿಕ್ ಹೇಳ್ಬೇಕಾ? ಮನೆ ಮದ್ದನಮ್ಮ. ಹೇಳ್ತೀನಿ, ನಮ್ಮ ಮನೆಗೆ ಹೋಗೋ ಮುಂದೆ ಹೇಳ್ತೀನಿ ತಗೋ. ಹಿಂಗ ಮಾಡಿ ಈ ಕೂದಲನ್ನ ತೊಗೊಂಡು ಹೋಗ್ಬೇಕಲ್ಲ ನಾನು ಮನೆಗೆ. ಮಾಡ್ತೀನಿ ಐಡಿಯಾನ. ಸರಿ ಆಯ್ತು ನೋಡ್ರಿ. ನೋಡ್ಕೊಡ್ರಿ ನಿಮ್ಮ ಹೇರ್ನ ಕರಿ ಒಳಗೆ. ಇನ್ನೇನೈತಲ್ಲಿ ಎಲ್ಲ ಕಟ್ಟ ಮಾಡಿಸ್ಕೊಂಡ್ಬಿಟ್ಟು ಕೂದಲನ. ಇನ್ನೇನು ಕಡಿ ಒಳಗೆ ನೋಡ್ಕೊಂಡು ಏನೋ ಕೂದಲ ಉದ್ದದವನು ಅಂತ ನೋಡ್ತೀನ, ಏನು ಗೆಡ್ಡದವ ಅಂತ ನೋಡ್ತೀಯ ರಾಧಾ?
ಅಯ್ಯೋ ವೈದ್ಯರು ಸುಮ್ಮನಿರ್ರಿಪ್ಪ. ನೋಡ್ರದ ಹೆಂಗ್ ಕಾಣ್ತಾ ಇದೀಯ? ಸೂಪರ್ ಸೂಪರ್. ಕೂದಲ ಮಾತ್ರ ಸೂಪರ್ ಆಗಿ ಸೆಟ್ಟಿಂಗ್ ಆಗ್ಯಾವ ನಿಂಗೆ. ಹೌದ್ರಿಪ್ಪ. ಹಾ ಚಲೋ ಆತ ಚಲೋ ಆತ. ವೈದ್ಯರ ಹೋಗೋಣನ್ರಿ ಮನೆಗೆ. ಎಲ್ಲ ಮುಗಿದ್ರು ಇಲ್ಲೇ ಕುದ್ರತಿದೆ ಬೆಡ್ರೂಮ್ ಅಲ್ವಾ? ನಡಿ ಮತ್ತೆ ಮನೆಗೆ ಹೋಗಬೇಕಲ್ಲ. ಅದು ಮಾತ್ರ ಸರಿ ನಡ್ರಿ ಹೋಗೋಣ ನಡ್ರಿ. ಅದು ಶ್ರುತಿ ಅವರೇ ನಂದು ಮುಗಿತನ? ಹತ್ರಿಪ್ಪ ನಿಮ್ದು ತೆಗೆದೋಗ್ಬಿಡ್ತೇನೆ ತಡ್ರಿ. ಸರಿ ಶ್ರುತಿ ಅವರೇ ನಾ ಬರೋಣ. ಹಾ ಬಾಯ್. ಅದು ಅದು ರಾಧಾ ಏನು? ಅಯ್ಯೋ ಸಾರಿ ರೀಪ್ಪ, ನಿಮ್ ರೊಕ್ಕ ಕೊಡೋದು ಮರ್ತು ಬಿಟ್ನಲ್ಲ ನಾನು. ತಡ್ರಿ ಪರ್ಸಲ್ಲಿ ಹೊರಗಿಟ್ಟಿದ್ದೀನಿ. ಹಾ ಸರಿ ನಡೀರಿ ನೀವು ಕುತ್ಕೋರಿ, ಅಷ್ಟೊಳಗೆ ಇವ್ರದ್ದು ಫೇಶಿಯಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡ್ತೇನೆ. ಓಕೆ ಬರ್ರಿ ಬೈರ. ಏನ್ ಬರೋದ ನಮ್ ಕೂದಲ ಅವ್ರು ಕೊಡ್ಬೇಕು, ರೊಕ್ಕನೂ ನಾವು ಕೊಡ್ಬೇಕು. ವೈನ್ಯರ ಬರ್ರಿ ಬರ್ರಿ ಕೂತೋಣ. ಇನ್ನು ಮುಗಿಲ್ಲ, ರೊಕ್ಕ ಕೊಟ್ಟುಕೊಂಡು ಬರ್ರಿಪ್ಪ. ಅಯ್ಯೋ ದೇವ್ರಿ ಎಂತ ತಿಳ್ಸಿದ್ರಪ್ಪ ನಂದು. ಸರಿ ನಂದು ಫೇಶಿಯಲ್ ಕ್ಲೀನ್ ಮಾಡ್ಲಿ. ಆಯ್ತಾಯ್ತು. ನೋಡಿ ಇವಾಗ ನಿಮ್ಗೆ ಹೇಗೆ ಪಿಳಪಿಳ ಪಿಳಪಿಳ ಅಂತ ಹೊಳಿತಾ ಇದೆ. ಮುನ್ಸತೆ ಇನ್ನು ಬೇಡ, ಇನ್ನು ಒಂದು 30 ಡೇಸ್ ಆದಮೇಲೆ ಇನ್ನೊಂದ್ಸತಿ ಬನ್ನಿ. ನಾನು ಇನ್ನೊಂದು ಫೇಶಿಯಲ್ನ ನಿಮ್ಗೆ ರೆಡಿ ಮಾಡ್ಕೊಡ್ತೀನಿ. ಅದ್ರಲ್ಲಿ ಮುಖ ಇನ್ನೂ ಗ್ಲೋ ಬರುತ್ತೆ ನಿಮ್ಗೆ. ಓಕೆನಾ? ಹಾಂ ಸರಿ ಓಕೆ ರೀ. ಯಾರು ಬರ್ತಾರಪ್ಪ ಇನ್ನು ಮುಂದೆ ಈಗಿನ ಬ್ಯೂಟಿ ಪಾರ್ಲರ್ಗೆ? ಅವ್ರು ಹೇಳಿಲ್ಲ ಆ ಟಿಪ್ಸ ಯೂಸ್ ಮಾಡ್ತೇನೆ. ಅವ್ರು ಹೋದ್ರೆ ಏನ ಹುಡುಕ್ತೀನಿ ಮೊದಲು. ಶ್ರುತಿ ಅವರೇ ನೀವೇನು ಆ ಕಡೆ ಉಂಟಲ್ಲ? ಒಂದು ನಿಮಿಷ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ಅಲ್ಲಿ ಹೊರಗಡೆ ಕೂತ್ಕೋರಿ, ಬಂದ್ಬಿಟ್ಟೆ. ಒಂದು ಸೆಕೆಂಡಾ? ಓಕೆ ಓಕೆ ಸರಿ. ಅವ್ರು ರೊಕ್ಕ ಕೊಡು. ಅದು ಕೊಡು ಇಲ್ಲ ಪರ್ಸ್ನ. ಯಾಕ್ರಿ ಕೊಡು ಇಲ್ಲ ರಾಧಾ? ಒಳಗ ನಾನು ಹಂಗ ಬಿಟ್ಟು ಬಂದ್ಬಿಟ್ನೇನ ಇದನ್ನ ರೊಕ್ಕದ ಇದ್ನೆ. ಅಯ್ಯೋ ಅಲ್ಲೇ ಇಟ್ಟು ಬಂದಿನಿ. ಇರು ಈ ಪರ್ಸ್ನ ಹಾಕೊಂಡ್ಬರ್ತೇನೆ. ಸರಿ ಸರಿ ರೀ. ಅಯ್ಯೋ ಒಳಗ ಪರ್ಸ್ ಹಂಗ ಬಿಟ್ಟು ಬಂದಾರ್ರಿಪ್ಪ, ತೊಗೊಂಬರಕ್ಕೆ ಹೋಗ್ಯಾರ. ಹೌದಾ? ಯವ್ವ ತಾಯಿ ಜಗದಂಬೆ ಜಗದೀಶ್ವರಿ, ಮುಂದಿನ ಸತೆ ಬರೋ ಮುಂದೆ ನಿಮ್ಮ ಬೈನ ಖಂಡಿತ ಕರ್ಕೊಂಡ್ಬರ್ಬೇಡ ಕಣೆ. ಕರ್ಕೊಂಬಂದ್ರೆ ನನ್ನ ಕಸ್ಟಮರ್ ಹಾಳು ಮಾಡ್ತಾರೆ. ಸರಿ ಬಿಡ್ರಿಪ್ಪ, ಅದಕ್ಕೆ ಟೆನ್ಷನ್ ಮಾಡ್ಕೊತೀರಿ. ನನಗನ್ಸುತ್ತೆ ರಾಧಾ ನಿಮ್ಮ ಮೈನಿ ತುಂಬಾ ಡೇಂಜರಸ್ ಅದಾರ ನೋಡು. ನನಗನ್ಸುತ್ತೆ ಈ ಪಕ್ಕದ ನಿಂತಾಳಲ್ಲ ಹೆಣ್ಮಗಳು, ಆಕೆ ಮುಂದಿನ ತಿಂಗ ನಮ್ಮ ಬ್ಯೂಟಿ ಪಾರ್ಲರ್ ಬರ್ತಾಳೋ ಏನಿಲ್ಲ, ಫೇಶಿಯಲ್ ಮಾಡಿಸ್ಕೊತಾಳೋ ಇಲ್ಲ ಅಂತ ಡೌಟ್ ಬರಕತ್ತೈತೆ ಕಣೆ ನನಗೆ. ಇವ್ರದೆಲ್ಲ ಟಿಪ್ಸ್ ಕೇಳಿಸ್ಕೊಂಡ್ಬಿಟ್ಲಲ್ಲ. ಕರ್ಮಪ್ಪ ಏನಾಗುತ್ತೋ ಏನಂತ. ಅಯ್ಯೋ ಹೆದರ್ಕೊಬೇಡ್ಬಿಡ್ರಿಪ್ಪ, ಬರ್ತಾರವ್ರು. ಕಸ್ಟಮರ್ ಇಲ್ಲ ಅಂದ್ರೆ ನನ್ನ ಜೀವನ ಹೆಂಗೆ ಕಣಿರೋದ? ಛೇ ಹಂಗೆ ಸುಮ್ಮನೆ ನಮ್ಮ ವೈನಿಯರ್ ಹಂಗೆ ಇದು ಮಾಡಿರ್ತಾರೆ ಅಷ್ಟೇ. ಅದಕ್ಕೆ ಏನು ತಲೆ ಕೆಲ್ಸ್ಕೊಂಡ್ಕೋಬೇಡ್ರಿ. ಇವ್ರು ಬರ್ತಾರೆ ತಗೋರಿಪ್ಪ. ಏನು ಬರ್ತಾರೋ ಏನು. ಸರಿ ತಗೋರಿ. ಸರಿ ರಾಧಾ ಹೋಗೋಣ. ನಡ್ರಿ ವೈನಿಯರ್. ಶ್ರುತಿ ಅವರೇ ನಾವೇನು ಬರ್ತೀವಿ. ಬಾಯ್ ಶ್ರುತಿ ಅವರೇ. ಓಕೆ ಬಾಯ್. ಅಪ್ಪ ಅಂತ ತಿಂತಬೋದು. ಏನು ತಲೆ ಕೆಡ್ಸಿದ್ರಪ್ಪ ನಂದು. ತಗೊಳ್ರಿ ಮೇಡಮ್ ಅವರ. ಸರಿ ಇನ್ನು ಬರ್ಲಿ ರೀ. ಓಕೆ ಹೋಗಿ ಬನ್ನಿ. ಮುಂದಿನ ಸತಿ ಬರುವಾಗ ಒಳ್ಳೆ ಸ್ಪೆಷಲ್ ಮಾಡ್ತೀನಿ. ಓಕೆನಾ? ಮುಂದಿನ ಸತನ ಯಾರು ಬರ್ತಾರೆ ಇವ್ರು ಬ್ಯೂಟಿ ಪಾರ್ಲರ್ಗೆ? ನನ್ಗೆ ಗೊತ್ತಾಯ್ತಲ್ಲ ಟಿಪ್ಸ್. ಆಯ್ತು ರೀ ಬರ್ಲಿ ರೀ. ಬಾಯ್ ಶ್ರುತಿ. ಓಕೆ ಬಾಯ್ ಬಾಯ್. ನನಗನ್ಸುತ್ತಾ ಈಗ ಹೋದಲ್ಲ ಆ ಹೆಣ್ಮಗಳು ಖಂಡಿತವಾಗಿ ಮುಂದಿನ ಸತಿ ನಮ್ಮ ಬ್ಯೂಟಿ ಪಾರ್ಲರ್ಗೆ ಬರೋದಿಲ್ಲ ಅಂತ. ಏನು ವೈನಿಯರ್ ಎಷ್ಟು ಖುಷಿಯಾಗಿದಾರ? ಹೌದು. ಆ ಪರ್ಸು ಪರ್ಸು ಬಾ ಟೈಮ್ ಆತ್ ಮನೆಗೆ ಹೋಗೋಣ. ಏನೋ ಡೌಟ್ ಬರತ್ತಲ್ಲಪ್ಪ ನಂಗೆ. ಅದು ವೈನಿಯರ? ಹೇಳು. ಒಂದು ನಿಮಿಷ ಇವಳ್ಯಾಕಪ್ಪ ಬಂದು? ಹೇಳ್ರಿ ಮೇಡಮ್. ಅದು ನಿಮ್ಮ ವೈನಿ ಟಿಪ್ಸ್ ಕೊಟ್ಟಿದ್ದಕ್ಕೆ ನಾನು ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದೇನ್ರಿಪ್ಪ. ಇವರ ನಿಮ್ಮ ವೈನಿ ಅಲ್ಲ ವೈನಿಯರ? ಹೇಳಿ. ಅದು ಒಳ್ಳೆ ಒಳ್ಳೆ ಟಿಪ್ಸ್ನ ಕೊಟ್ಬಿಡ್ರಿ. ನಾನು ಫೋನ್ನ ರೆಕಾರ್ಡ್ ಮಾಡ್ಕೊಡೇ ಇಲ್ಲ. ಈಗ ಇನ್ನೊಂದು ಟಿಪ್ಸ್ ಕೊಡ್ತೀರೇನ್ರಿಪ್ಪ ಕೂದ್ಲಕ್ಕೆ? ಕೂದ್ಲಕ್ಕನ್ರಿ ಇನ್ನೇನಿದೆರಿಪ್ಪ, ಮೆಂತೆಕಾಳು ನೆನೆಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ದಾಸವಾಳ ಹೂ ಇರ್ತೈತಿ, ಎಲೆ ಇರ್ತೈತಿ, ಅದನ್ನ ರುಬ್ಬಿ ಮೊಸರನ್ನ ಕಲಸಿ ಹಚ್ಕೊಂಡ್ರಿ ಕೂದಲ ಉದ್ ಬರಕ ಅಷ್ಟೇ ರೀಪ್ಪ. ಯಪ್ಪ 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 ಏನ್ರಿಪ್ಪ ನಿಮ್ಮಲ್ಲಿ ಬ್ಯೂಟಿ ಟಿಪ್ಸ್ನ ಖಜಾನೆನೇ ಐತನ? ಎಸ್ ಆಫ್ ಕೋರ್ಸ್, ಬನ್ನಿ ಕ್ಲಾಸ್ ಮಾಡ್ಕೊಡ್ತೇನೆ ನಾನು. ಹೌದಾ ಹೌದಾ ಸರಿ. ಹಂಗೆ ಅದು ಇನ್ನೊಂದು ಹೇಳಿದ್ರಲ್ರಿಪ್ಪ, ಒಂದು ಸ್ವಲ್ಪ ಅದೊಂದು ಹೇಳಿದ್ರೆ. ಯಾವುದು?
ನೀವು ಹೇಳಿಲ್ಲ ಅದು ಸ್ವಲ್ಪ ಕೈ ಕಾಲು ಕಪ್ಪಾಗಿರ್ತದಲ್ಲ ಅದಕ್ಕೇನು ಟಿಪ್ಸ್? ಹೌದ್ರಿ, ಅದಕ್ಕೆ ಚಾರ್ಜ್ ಆಗುತ್ತಲ್ರಿ. ಇಷ್ಟಂತ ಫೀ ಕೊಡ್ಬೇಕಾಗತ್ತೆ ನೋಡ್ರಿ. ಹಾ ಪೀನಾ ಮತ್ತಿನ್ನೇನ್ರಿ ಮೇಡಮ್ ಅವರ? ಹಾ ಇನ್ನು ಫ್ರೀಯಾಗಿ ಇರಾಕೋಗುತ್ತನ್ರಿ ಬ್ಯೂಟಿ ಟಿಪ್ಸ್ನ? ಅದಕ್ಕರಿ ನಮ್ಮ ಫೀ ಅಂತ ಇಷ್ಟ ಇರ್ತೀರಿ, ಅಷ್ಟು ಕೊಟ್ಬಿಟ್ಟು ನಮ್ಮ ಕ್ಲಾಸ್ ಸೇರ್ಕೊಳ್ರಲ್ಲ, ನಾವು ಫ್ರೀಯಾಗಿ ಬ್ಯೂಟಿ ಟಿಪ್ಸ್ನ ಹೇಳ್ಕೊಡ್ತೇವೆ. ಅಲ್ರಿ ರೊಕ್ಕ ಕಟ್ಟ ಮೇಲೆ ನೀವೇನು ಫ್ರೀ ಅಂತ ಹೇಳೋದು? ಅದೇ ಅಲ್ವಾ ಜಾದು. ಸರಿ ಬಲ್ಲಾರಿ, ಬಾಯ್. ಬಾಯ ವೈನಿಯರ? ಹೌದು ಮತ್ತೆ, ನಾನು ಬ್ಯೂಟಿ ಟಿಪ್ಸ್ ಹೇಳ್ಬೇಕಂದ್ರೆ ಇವ್ರು ಇಷ್ಟು ನನಗೆ ಫೀ ಅಂತ ಕೊಡಬೇಕು, ಇಲ್ಲಾಂದ್ರೆ ನಮ್ಮ ಮನೆಗೆ ಬಂದು ಕ್ಲಾಸ್ ಕೇಳಬೇಕು. ಹೆಂಗಂತೀರಾ? ಕ್ಲಾಸಿಗೆ ಇಷ್ಟಂತ ಫೀ ಮಾಡ್ತೀನಿ, ಓಕೆನಾ? ಕ್ಲಾಸಿಗೆ ಬರ್ತೀರಾ? ಯೋಚನೆ ಮಾಡ್ತಿದ್ದಿ. ಸರಿ ಬಾಯ್ ರೀ, ಬಾಯ್ ಬಾಯ್, ಟೈಮ್ ಆಯ್ತು. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್. ಎಂತ ಡೇಂಜರ್ ಆಯ್ತು ಯಪ್ಪ ಈ ಹೆಣ್ಮಗಳು. ಅವರು ಫ್ರೀಯಾಗಿ ಬ್ಯೂಟಿ ಟಿಪ್ಸ್ ಯಾಕೆ ಬೈದ್ರು ಏನ? ಅಮ್ಮನಿ ಫ್ರೀಯಾಗಿ ಯಾಕೆ ಕೊಡ್ಲಿ? ನಾನು ರೊಕ್ಕ ಕೊಡ್ತೀನಿ ಅಂದ್ರೆ ಅಷ್ಟೇ ಕೂಡ ಹೇಳ್ತೀನಿ ನಾನು ಬ್ಯೂಟಿ ಟಿಪ್ಸ್ನ.